ಬೈ ಎಲೆಕ್ಷನ್ ವಿಚಾರದಲ್ಲಿ ಮಾತನಾಡ್ತಾ ಇದ್ವಿ. ಇಡೀ ದೇಶದಲ್ಲಿ ಬಂದಾಗ ಮಹಾರಾಷ್ಟ್ರದಲ್ಲಂತೂ ನಿರೀಕ್ಷೆ ಮಾಡದೇ ಇರೋ ರೀತಿಯಲ್ಲಿ NDA ಅಲ್ಲಿ ಅಭೂತಪೂರ್ವ ಅಂತ ಮಹಾಯುತಿ ಗೆಲುವನ್ನು ಸಾಧಿಸಿದೆ. ಜಾರ್ಖಂಡ್ನಲ್ಲಿ ಸ್ವಲ್ಪ ಕಳ್ಕೊಳ್ಳುವಂಥ ಪರಿಸ್ಥಿತಿಗೆ ಬಂತು. ಕರ್ನಾಟಕಕ್ಕೆ ಬರೋದಾದರೆ ಇಲ್ಲಿ ಅಲ್ಲಿ ನೋಡಿ, ನಾನಾಗಲೇ ಹೇಳ್ತಾ ಇದ್ದೀನಿ ನಿಮಗೆ, ಜಾರ್ಖಂಡದ್ದು 56-24 ಬಂದು ಕೂತಿದೆ. ಕರ್ನಾಟಕಕ್ಕೆ ಬರೋದಾದರೆ 3 ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿದೆ. ಎಲ್ಲ ಕಡೆನೂ ಎಲ್ಲ ಪಕ್ಷಕ್ಕೂ ಒಂದೊಂದೊಂದೊಂದು ಸ್ಥಾನ ಇತ್ತು. ಎಸ್, ಅಶ್ವತ್ಥನಾರಾಯಣವರೇ, BJPಗೆ ಈ ಕ್ಷೇತ್ರವನ್ನು ಕಳ್ಕೊಳ್ಬೇಕು ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಪಡ್ಕೊಂಡು ನಮ್ಮ ಕ್ಷೇತ್ರವಾಗಿ ಮಾಡ್ಕೊಳ್ಬೇಕು ಅನ್ನುವಂಥ ಲೆಕ್ಕಾಚಾರಗಳು ನಿಮ್ದು ಹಲವು ರೀತಿಯಾಗಿ ಬಂದಿದ್ದು ಯೋಗೇಶ್ವರನ್ನ ಇಟ್ಕೊಂಡು. ಕಾರಣ ಕಳೆದ ಬಾರಿಯೂ ಕೂಡ ಕುಮಾರಸ್ವಾಮಿ ಅಗೇನ್ಸ್ಟ್ ಆಗಿ 2 ಚುನಾವಣೆಯಲ್ಲೂ ಯೋಗೇಶ್ವರನ್ನೇ ನಿಲ್ಲಿಸಿದ್ದು. ನಿಮ್ಮ ಸ್ಟ್ರಾಟಜಿಗಿಂತಲೂ ಹೆಚ್ಚಾಗಿ ಒಳೇಟೆ ಜಾಸ್ತಿ ಅನ್ನುವಂಥ ಲೆಕ್ಕಾಚಾರಗಳು ಭಾಳ ಬಂದಿದೆ. ಇಲ್ಲ, ನಾವು ಯೋಗೇಶ್ವರ ಇದ್ದಿದ್ದಲ್ಲಿ ನಾವು ಇನ್ಯಾರನ್ನೂ ನಾವು ಪ್ರೊಜೆಕ್ಟ್ ಮಾಡಿರಲಿಲ್ಲ. ಯೋಗೇಶ್ವರ ಇದ್ದಿದ್ದು, ಯೋಗೇಶ್ವರನ ಸೋತರು, ಕರ್ಕೊಂಬಂದು MLC ಮಾಡಿ ಮಂತ್ರಿ ಮಾಡಿದ್ರು. ಈ ರೀತಿ ರಾತ್ರೋರಾತ್ರಿ ಈ ರೀತಿ ನಿಖಿಲ್ ಸೋಲಕ್ಕೆ BJPನೂ ಕಾರಣ ಅಂತಾರೆ. ಇಲ್ಲ, ಯಾಕೆ ಕಾರಣ? ಕೆಲಸ ಮಾಡಿದ್ವಿ, ಒಟ್ಟಿ ಕೆಲಸ ಮಾಡಿದ್ವಿ. ನಾನು ಹೇಳಿದ್ನಲ್ಲ, ನಗರ ಪ್ರದೇಶದ ಮೈನಾರಿಟಿ ಓಟ್ ಕನ್ಸಾಲ್ಟೇಟ್ ಆಯಿತು ಸರ್. ಅದರಲ್ಲೇನು ಬೇರೆ ಏನೂ ಪ್ರಶ್ನೆ ಇಲ್ಲ. ಮೈನಾರಿಟಿ ಓಟ್ ಕನ್ಸಾಲ್ಟೇಟ್ ಆಯಿತು. ಲಾಸ್ಟ್ ಟೈಮು ಯೋಗೇಶ್ವರ್ ವರ್ಸಸ್ ಕುಮಾರಸ್ವಾಮಿ ಇದ್ದಾಗ ಕುಮಾರಸ್ವಾಮಿಗೆ ಅವ್ರಿಗೆ ಆಪ್ಷನ್ ಇತ್ತು, ಕುಮಾರಸ್ವಾಮಿಗೆ ಓಟ್ ಹಾಕೋರು. BJPಗೆ ಆಪ್ಷನ್ ಇರಲಿಲ್ಲ, ಅಲ್ಲಿ ಕಾಂಗ್ರೆಸ್ ಆಪ್ಷನು ಇರಲಿಲ್ಲ. ಕಾಂಗ್ರೆಸ್ 15,000 ಓಟ್ ಬಂತು. ಡಿಸೈಡ್ ಮಾಡೋರು ಕಾಂಗ್ರೆಸ್ಗೆ ಓಟ್ ಹಾಕಿದ್ರೆ BJP ಗೆಲ್ಲೈತಿ, ಯಾಕೆ ಕುಮಾರಸ್ವಾಮಿಗೆ ಓಟ್ ಹಾಕೋಣ ಅಂತೇಳಿ ದಳಕ್ಕೆ ಓಟ್ ಹಾಕೋರು. ಈ ಸಲ ಮುಸ್ಲಿಮ್ಸು ಅದೇ ಯೋಗೇಶ್ವರ್ ವಿರುದ್ಧ ಓಟ್ ಹಾಕ್ತಂದ ಮುಸ್ಲಿಮ್ಸು ಆಗಿದ್ದಾಗ ಜಮೀರ್ ಅವರ ಸ್ಟೇಟ್ಮೆಂಟ್ ವಕ್ಫ್ ವಿಚಾರ ಜನ ನೋಡ್ಲಿಲ್ವಾ ಸರ್? ಇಲ್ಲಿ ಇವೆಲ್ಲ ಮಾತುಗಳು ಇವೆಲ್ಲ ಜಮೀರ್ ಹೇಳಿದ ತಕ್ಷಣ ಮುಸ್ಲಿಮರು ಒಂದಾಗ್ತಾರೆ ಅಂದ ತಕ್ಷಣ ಬೇರೆ ಕಡೆ ಕನ್ಸಲ್ಟೇಟ್ ಆಗಬೇಕು, ಅದ್ಯಾಕೆ ಆಗ್ಲಿಲ್ಲ ಸರ್? ಇದೆ ನೋಡಿ, ಅಲ್ಲಿ ಲಾಬಿ ಇದೆ. ಅವ್ರಿಗೆ ಒಂದೇನಂತ ಹೇಳಿದ್ರೆ ವಿನೇಬಿಲಿಟಿ ಯಾರಂತೂ ಡಿಸೈಡ್ ಮಾಡ್ಕೊಂಡು ಅವ್ರು ಓಟ್ ಹಾಕಿದ್ರೆ ಹೊರತು ಅಲ್ಲಿ ಯಾವ ಸ್ಟೇಟ್ಮೆಂಟು ಜಮೀರ್ದು ಮತ್ತೊಂದು ಏನಿಲ್ಲ ಸರ್. ಕೊಟ್ಟಂತ ಸ್ಟೇಟ್ಮೆಂಟ್ BJP ವಿರುದ್ಧವಾಗಿ ಯಾವ ಕ್ಯಾಂಡಿಡೇಟ್ ಗೆಲ್ಲಿತಾನ ಅವ್ನಿಗೆ ಓಟ್ ಹಾಕ್ತಾರೆ ಹೊರತು ಮೈನಾರಿಟೀಸ್ ಪಾರ್ಟಿ ಗಿಟಿ ಪ್ರಶ್ನೆ ಬರಲ್ಲ. ಶಂಕರ್ ಸರ್, ನಾನು ಕೇಳ್ತಾ ಇರುವಂತದ್ದು, ಜಮೀರ್ ಅವ್ರು ಹೇಳಿರುವಂತಹ ವಿಚಾರಗಳು ಮೈನಾರಿಟಿ ಕನ್ಸಾಲಿಡೇಟ್ ಆಗುತ್ತೆ ಅನ್ನೋದಾದ್ರೆ ಅಗೇನ್ಸ್ಟ್ ಕೂಡ ಕನ್ಸಲ್ಟ್ ಆಗ್ಬೇಕಲ್ಲ, ಅದು ಆಗದಿರೋದಕ್ಕೆ ಕಾರಣ ಏನು? ಈಗ ಈ ಚನ್ನಪಟ್ಟಣದಲ್ಲಿ ಇವರು ಗ್ರಾಮಾಂತರ ಪ್ರದೇಶದಲ್ಲಿ ನಗರ ಪ್ರದೇಶದ ಲೀಡನ್ನು ಹೊಡೆಯುವಷ್ಟು ಲೀಡನ್ನು ತಗೊಳ್ಳುವಷ್ಟು ಸಾಮರ್ಥ್ಯ ಆ ಪಾರ್ಟಿಗೆ ಇತ್ತು. ಅದನ್ನು ಅವ್ರು ಒಪ್ಕೊಳ್ಬೇಕು. ಅದು ಆಗಿಲ್ಲ ಈ ಸರ್ತಿ. ಯಾಕೆ? 5 ಜಿಲ್ಲಾ ಪಂಚಾಯತಿ ಕ್ಷೇತ್ರ ಇದಾವಲ್ಲ, ಅಲ್ಲಿ 5 ಜಿಲ್ಲಾ ಪಂಚಾಯತಿ ಕ್ಷೇತ್ರಗಳಿದಾವಲ್ಲಿ. ಅದರಲ್ಲಿ 3-4 ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ದೊಡ್ಡ ಲೀಡ್ ತಗೊಳ್ಳೋರು ಯಾವಾಗಲೂ ದಳದವರು. ಯಾಕೆ ನಾವು ಜನತಾ ಪರಿವಾರದಲ್ಲಿ ಆ ಕ್ಷೇತ್ರದಲ್ಲಿ ವರದಿ ಈ ಬಾರಿ ಯಾಕೆ ಆಗಲಿಲ್ಲ? ಈ ಸರ್ತಿ ಆಗಲಿಲ್ಲ ಅಂದರೆ ಯೋಗೇಶ್ವರಿಗೂ ಆ ಎಲ್ಲ ಗ್ರಾಮಾಂತರ ಪ್ರದೇಶದಲ್ಲೂ ಅವ್ರದ್ದೇ ಆದಂಥ ಬೆಂಬಲ ಇದೆ. ಜೊತೆಗೆ ಒಂದು ನಿಮಿಷ ಹೇಳ್ತೀನಿ ಕೇಳಿ, ಉಳಿದದ್ದೇನೇ ಇರಲಿ, ಒಂದು ಯೋಗೇಶ್ವರು ಯಾವಾಗ ಬೇಕು ಆವಾಗ ಸಿಗ್ತಾರೆ, ಏನು ಅಭಿವೃದ್ಧಿ ಕೆಲಸ ಮಾಡಿರ್ತಕ್ಕಂಥ ಟ್ರ್ಯಾಕ್ ರೆಕಾರ್ಡ್ ಇದೆ. ಎರಡನೇದು DK ಶಿವಕುಮಾರು ಮಂತ್ರಿ ಆದ ನಂತರ, ಉಪಮುಖ್ಯಮಂತ್ರಿ ಆದ ನಂತರ ಚನ್ನಪಟ್ಟಣದಲ್ಲಿ ಖಾಲಿ ಆದ ದಿವಸದಿಂದ ಮಾಡಿರ್ತಕ್ಕಂಥ ಕೆಲಸ, ಅಲ್ಲಿ ಡೆವಲಪ್ಮೆಂಟ್ ವರ್ಕ್ಗಳು ಮಾಡಿದ್ದು. ಆಮೇಲೆ ಇಡೀ ರಾಮನಗರ ಜಿಲ್ಲೆಯನ್ನು ಬೆಂಗಳೂರಿನ ಒಂದು ಭಾಗ ಮಾಡ್ತೀನಿ ಅಂತ ಬೆಂಗಳೂರು ದಕ್ಷಿಣ ಅಂತ ಹೆಸರಿಡಿಸಿ ಅದಕ್ಕೆ ಮಾಡಿ ಬೆಂಗಳೂರನ್ನು ಬೆಂಗಳೂರನ್ನು ನಾನು ದೊಡ್ಡ ಪ್ರಮಾಣದಲ್ಲಿ ಬೆಳೆಸ್ತೀನಿ ಅಂತ ಹೇಳೋದಿದೆ ಅದು. ಮತ್ತು ಅಣ್ಣ ತಮ್ಮ ಇಬ್ಬರು ಇದ್ದಾರಲ್ಲ, DK ಶಿವಕುಮಾರ್ ಮತ್ತು DK ಸುರೇಶು, ಅವರು ಡೆವಿಲ್ ವರ್ಕರ್ಸ್ ಅಂತಾರಲ್ಲ ಆ ಥರ. ಹಳ್ಳಿಗೆ ಹೋಗ್ತಾರೆ, ಮತ್ತೊಂದು ಮಾಡ್ತಾರೆ, ಹಗಲು ರಾತ್ರಿ ದುಡಿತಾರೆ. ಅದಕ್ಕೆ ವಿತ್ ಡ್ಯೂ ರೆಸ್ಪೆಕ್ಟು ಇವ್ರು ಯಾರೂ ಮ್ಯಾಚ್ ಆಗೋದಿಲ್ಲ. HD ಕುಮಾರಸ್ವಾಮಿ ಅವರಾಗಲಿ ಇವ್ರು ಯಾರೂ ಮ್ಯಾಚ್ ಆಗೋದಿಲ್ಲ. ದೊಡ್ಡವರಿಗೆ ಆ ಶಕ್ತಿ ಇತ್ತು, ಅವರಿಗೆ ಆರೋಗ್ಯ ಕಾರಣದಿಂದ ಅದಾಗೋದಿಲ್ಲ ಅವ್ರ ಫೀಲ್ಡಿಗೆ. ಅದು ಅವರಿಬ್ಬರದ್ದು ಪ್ಲಸ್ ಅಭಿವೃದ್ಧಿ ಪ್ಲಸ್ ಯೋಗೇಶ್ವರ್ಗಿದ್ದಂಥ ಜನ ಕಾಂಟ್ಯಾಕ್ಟು ಇವೆಲ್ಲವೂ ಸೇರಿದೆ. ಗ್ರಾಮಾಂತರ ಪ್ರದೇಶದಲ್ಲೂ ನಿರೀಕ್ಷೆಗಿಂತ ಜಾಸ್ತಿ ಓಟ್ ನಮ್ಮ ದೇವರಾಜ್ ಸರ್. ಯಾಕೆ ನಂಬಬೇಕು? ಒಂದು ನಿಮಿಷ ಯಾಕೆ ನಂಬಬೇಕು JDS ಅನ್ನ? ಯಾಕೆ ಅಂತಂದ್ರೆ ನಿಮಗೆ ಅವಶ್ಯಕತೆ ಇದ್ದಾಗ ಲೋಕಸಭೆಗೆ ಹೋಗ್ತೀರಾ, ಅವಶ್ಯಕತೆ ಇದ್ದಾಗ ಇಲ್ಲಿ ಸ್ಪರ್ಧೆ ಮಾಡ್ತೀರಾ, ಬೇಡ ಅಂದ್ರೆ ಕ್ಷೇತ್ರ ಬಿಡ್ತೀರಾ, ಇನ್ಯಾವುದೋ ತಂದು ನಿಲ್ಲಿಸ್ತೀರಾ, ಉಪಚುನಾವಣೆ ನಡೆಸ್ತೀರಾ. ಹೈಯೆಸ್ಟ್ ಉಪಚುನಾವಣೆಗಳು ನೋಡಿರೋದೇ ಚನ್ನಪಟ್ಟಣ. ಖಂಡಿತವಾಗಿ ಏನಕ್ಕೆ ಯಾಕೆ ನಂಬಬೇಕು? ಅನಿತಾ ಕುಮಾರಸ್ವಾಮಿ ಅವರು ತಂದು ನಿಲ್ಲಿಸ್ತೀರಾ, ಕುಮಾರಸ್ವಾಮಿ ಅವರು ಬಂದು ನಿಲ್ತಾರೆ, ಈಗ ನಿಖಿಲ್ ಅವರು ತಂದು ನಿಲ್ಲಿಸ್ತೀರಾ. ಇಷ್ಟ ಬಂದಂಗೆ ಮಾಡೋದಾದ್ರೆ ಜನ ಹೇಗೆ ವಿಶ್ವಾಸ ಇಡಬೇಕು ನಿಮ್ಮ ಮೇಲೆ ಅಂತ? ಖಂಡಿತವಾಗಿ ಸರ್, ನಾವು ಯಾವುದೇ ಕಾರಣಕ್ಕೂ ಶ್ರೀಯುತ ನಿಖಿಲ್ ಕುಮಾರಸ್ವಾಮಿ ಅವರು ಪದೇ ಅದನ್ನ ಮಂದಟ್ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ನಿಲ್ಲಕ್ಕೆ ಅವ್ರು ಸಿದ್ಧ ಇರಲಿಲ್ಲ. ಇದು ಕಾರ್ಯಕರ್ತರ ಒತ್ತಡ ಯಾಕೆ ನಿಮ್ಮ ಮೇಲೆ ವಿಶ್ವಾಸ ಇಡಬೇಕು ಅನ್ನುವಂತ ಪ್ರಶ್ನೆ. ಖಂಡಿತ ಸರ್, 2 ಕಾರಣ ಇದೆ ಸರ್. ಒಂದು ಕಾರಣ ಏನು ಅಂತಂದ್ರೆ, ಶ್ರೀಯುತ ಶಂಕರ್ ಸರ್ ಹೇಳ್ತಿದ್ದಾರೆ, ಇವತ್ತಿನ ದಿವಸ ನಾವೇನಾದ್ರು ಅಭಿವೃದ್ಧಿ ವಿಷಯದಲ್ಲಿ ತುಲನಾತ್ಮಕವಾಗಿ ನೋಡಿದ್ರೆ 1487 ಕೋಟಿ ಇವತ್ತಿನ ಸನ್ಮಾನ್ಯ ಕುಮಾರಸ್ವಾಮಿ ಅವರು ತಂದಿರತಕ್ಕಂಥದ್ದು. ಹೆಗ್ಲೂರು ಡ್ಯಾಮ್ ಅನ್ನ ಸನ್ಮಾನ್ಯ ಪೂಜ್ಯ
ಪೂಜ್ಯರಾದ ದೇವೇಗೌಡರು ಕಟ್ಟಿದ್ರೆ ಸತ್ಯಗಾಲ ಯೋಜನೆ 3 ತಾಲೂಕಿಗೆ ನೀರಾವರಿಯನ್ನು ಒದಗಿಸುತ್ತೆ. ಯಾಕೆ ಪರಿಗಣನೆ ಮಾಡಲಿಲ್ಲ? ಪ್ರತಿಯೊಂದು ಹಳ್ಳಿಗಳಿಗೂ ಸಹ CC ರಸ್ತೆ ಮಾಡಿ ಯಾಕೆ ಪರಿಗಣನೆ ಮಾಡಲಿಲ್ಲ? ಒಂದ್ ನಿಮಿಷ ಸೊ ಅವಾಗ ಮಾಡಿರುವಂತ ಕೆಲಸಗಳಿಗೆ ನಿಮ್ಮನ್ನ ಗೆಲ್ಸು ಕಳಿಸಿದಾರಲ್ಲ ಜನ. ಅಲ್ಲ, ಖಂಡಿತವಾಗ್ಲೂ ಅದನ್ನ ಯಾವ ಕೊನೆಯವರೆಗೂ ಕೂಡ ನಾನು ನಿಮ್ಮನ್ನೇ ಓಟ್ ಹಾಕಿಡ್ಬೇಕು ಅಂತ ಜನ ಇಟ್ಕೊಳ್ಬೇಕು. ನಾವು ಅದನ್ನ ಹೇಳೋದಿಲ್ಲ ಸರ್. ಈಗಿನ ಸಂದರ್ಭಕ್ಕೆ ತಕ್ಕಂತೆ ಆ ಜನ ಯೋಚನೆ ಮಾಡ್ಕೊಳ್ತಾರೆ. ಒಂದೇ ಒಂದಲ್ಲಿ ಒಂದು ಸತ್ಯ ಇದೆ, ಡ್ಯಾಮ್ ಇರ್ಬೋದು, ಆಮೇಲೆ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ ಇರ್ಬೋದು, ಅದರ ಕೆರೆ ತುಂಬಿಸ್ಬೋದು ಅಂತಕ್ಕಂಥ ಸ್ಕೀಮ್ ಮಾಡಿದ್ದು ಯೋಗೇಶ್ ಸರ್. ಇಲ್ಲ ಸರ್, ಅದಕ್ಕೆ ಸತ್ಯ ಬಹಳ ಸರ್ತಿ ಹೋಗಿದ್ದೀನಿ ನಾನು ಒಪ್ತೀನಿ. ನಾನು ಇದರಲ್ಲಿ ಅರ್ಧ ಸತ್ಯ ಇದೆ, ಖಂಡಿತ ನಾನು ತಲೆ ಬಾಗ್ತೀನಿ ನಿಮ್ಮ ಮಾತಿಗೆ. ಆದ್ರೆ ಅಲ್ಲಿ ಏನಾಗಿದೆ, ಅವತ್ತೊಂದು ದಿವಸ ಕೆರೆಗಳು ತುಂಬಿಸುವಂತ ಕೆಲಸವನ್ನ ಮಾಡ್ಲಿಕ್ಕೆ ಬಿಜೆಪಿ ಗೌರ್ಮೆಂಟ್ ಕೊಟ್ಟಂತ ಅನುದಾನ ಕಾರಣ ಒಂದಾಯ್ತು. ಯಾಕೆ ಒಪ್ಪಬೇಕು ಅನ್ನೋದಕ್ಕೆ ನಾನು ಹೇಳ್ತೀನಿ ಸರ್. ಈಗ ನಮ್ಮನ್ನು ಯಾಕೆ ಒಪ್ಪಬೇಕಾಗಿತ್ತು ಅನ್ನೋದಕ್ಕೆ ಪದೇ ಪದೇ ಉಪಚುನಾವಣೆಗಳನ್ನ ಮಾಡೋದ್ರಿಂದ ಪದೇ ಪದೇ ಉಪಚುನಾವಣೆ ಯಾಕಾಯ್ತು? ಈ ಸಲ ಶ್ರೀಯುತ ಕುಮಾರಸ್ವಾಮಿ ಅವರು ಇವತ್ತು ಮಂಡ್ಯದಿಂದ ಕಂಟೆಸ್ಟ್ ಮಾಡಿದಕ್ಕೆ ಆಯ್ತು ಹೊರತು ಬೇರೆ ಇನ್ಯಾವ ಕಾರಣ ಕ್ಷೇತ್ರ ಬಿಟ್ಟು ಹೋಗ್ಬೇಕು ಅನ್ನೋ ಕಾರಣ ಅಲ್ವೇ ಅಲ್ಲ. ನಿಖಿಲ್ ಅವ್ರನ್ನ ನಿಲ್ಲಿಸಬಹುದಾಗಿತ್ತಲ್ಲ ಈ ಎಕ್ಸ್ಪೆರಿಮೆಂಟ್ ಮಾಡೋದ್ರಲ್ಲ. ನಿಖಿಲ್ ಅವ್ರಿಗೆ ಈಗಾಗಲೇ ಎಕ್ಸ್ಪೆರಿಮೆಂಟ್ ಮಾಡಿ ಅಲ್ಲಿ ನಾವು ಕೈ ಸುಟ್ಕೊಂಡಿದ್ವಿ. ಸೊ ಹಾಗಾಗಿ ಈ ಸಲ ಇಲ್ಲಿ ಮಾಡುವಂತ ಪರಿಸ್ಥಿತಿ ಬಂತು. ಇವತ್ತು ನೋಡಿ ಸರ್, ಇವತ್ತು ದೇಶದಲ್ಲಿ ಎಲ್ಲಾ ಕಡೆ 46+, ಇವತ್ತು ದೇಶದ ಎಲ್ಲಾ ಕಡೆ 46+2 ಉಪಚುನಾವಣೆಗಳು, 48 ಉಪಚುನಾವಣೆಗಳು ಇರ್ತಿವೆ. ಅಲ್ಲೆಲ್ಲ ಆಡಳಿತಾರೂಢ ಪಕ್ಷ ಯಾವ್ಯಾವ್ದಿದೆ ಅವೇ ಬಂದಿದೆ. ಇಲ್ಲೂ ಸಹ ಅದೇ ಆಗಿರ್ತಕ್ಕಂಥದ್ದು. ಯಾವತ್ತು ಜನಗಳು ಎಲ್ಲಿವರೆಗೂ ಆಡಳಿತದಲ್ಲಿರ್ತಕ್ಕಂಥ ಪಕ್ಷಕ್ಕೆ ಇವತ್ತು ಉಪಚುನಾವಣೆ ಮತ ಹಾಕ್ಲಿಲ್ಲ ಅಂದ್ರೆ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಲ್ಲ ಅಂತಕ್ಕಂಥ ಭಾವನೆ ಎಲ್ಲರಿಗೂ ಇದೆ. ಅದೇ ತರ ಚನ್ನಪಟ್ಟಣದವರೆಗೂ ಸಹ ಮೀರಿದ ಅಂಶಗಳು ನಮ್ಮ ಪರವಾಗಿದ್ವು. ಅದಕ್ಕೆ ಮೀರಿದ ಅಂಶಗಳು ಒಂದು 3-4 ನಮ್ಮ ಹತ್ರ ಇದು NDA ಇತ್ತು ಸರ್. ಒಂದು ಈ ಸರ್ಕಾರ 18 ತಿಂಗಳಲ್ಲಿ ಮಾಡಿರ್ತಕ್ಕಂಥ ಹಗರಣಗಳು ಬಹುಶಃ ಅದನ್ನು ದಾಟಿ ನಾವು ಹೋಗ್ತೀವಿ ಅಂತಕ್ಕಂಥ ಭಾವನೆ ದಾಟಿ ಹೋಗ್ಬೋದು ಅಂತ ಅನ್ಕೊಂಡಿದ್ವಿ. ಆದ್ರೆ ಸಾಮಾನ್ಯ ಜನಕ್ಕೆ ಈ ಎಲ್ಲಾ ಅಂಶಗಳನ್ನು ತಿಳಿಸ್ಲಿಕ್ಕೆ ಖಂಡಿತ ನಾವು ಎಲ್ಲ ಒಂದ್ ಕಡೆ ವೈಫಲ್ಯ ಅನುಭವಿಸಿರ್ಬೋದು. ನಾವು ಅದನ್ನ ಇಲ್ಲ ಅಂತ ಅಲ್ಗಳಿಯೋದಿಲ್ಲ. ಆದ್ರೆ ಹೋರಾಟ ಮಾತ್ರ 14 ಸೈಟ್ ವಾಪಸ್ ಕೊಡೋ ಮಟ್ಟಿಗೆ ತಂದಿದ್ದೀವಿ. ಇವತ್ತಿಗೆ ಕುಮಾರಸ್ವಾಮಿ ವಿಚಾರದಲ್ಲಿ, ದೇವೇಗೌಡರ ವಿಚಾರದಲ್ಲಿ ಪರ್ಸನಲ್ ಆಗಿ ಅಟ್ಯಾಕ್ ಮಾಡಿದ್ರು, ಹಾಗಾಗಿ ತೊಂದರೆ ಆಯಿತು ಅನ್ನೋ ಮಾತನ್ನು ಅವ್ರು ಹೇಳ್ತಾರಲ್ಲ, ಅದು ಇಂಪ್ಯಾಕ್ಟ್ ಆಗಿದೆ ಅಂತ ಆಗಿರ್ಬೋದಿಲ್ಲ ಅಂತ. ಅದೇ ರೀತಿ ಇವರು ಸಿದ್ದರಾಮಯ್ಯನವ್ರನ್ನು ಕೂಡ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಪರ್ಸನಲ್ ಆಗಿ ಅಟ್ಯಾಕ್ ಮಾಡಿದರು, ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವ್ರನ್ನ. ವಿಶೇಷವಾಗಿ ಸಿದ್ದರಾಮಯ್ಯನವ್ರನ್ನ ಮೂಡಾ ಪ್ರಕರಣದಲ್ಲಿ ಅವರು ಅಟ್ಯಾಕ್ ಮಾಡಿದಂಥ ರೀತಿ ಇದೆಯಲ್ಲ, ಸಿದ್ದರಾಮಯ್ಯನವ್ರನ್ನ ರಾಜಕೀಯವಾಗಿ ಮುಗಿಸೇ ಬಿಡಬೇಕು ಅನ್ನೋಷ್ಟು ಮಟ್ಟಿಗೆ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಕಡೆಯಿಂದ ED ಇರ್ಬೋದು, ಬೇರೆ ಬೇರೆ ಇದಿರ್ಬೋದು, ಎಲ್ಲ ಕಡೆಯಿಂದ ಅಟ್ಯಾಕ್ ಮಾಡಿದರು. ಪರ್ಸನಲ್ ಅಟ್ಯಾಕ್ ಅದೇ ಥರ ಮಾಡಿ ದೊಡ್ಡ ಅಗತ್ಯಕ್ಕಿಂತ ಜಾಸ್ತಿ BJPಯವರು JDS ಸಿದ್ದರಾಮಯ್ಯನವ್ರನ್ನ ಕಾರ್ನರ್ ಮಾಡೋಕ್ಕೆ ಹೋದರು. ನೀವು ಒಂದು ತಿಳ್ಕೊಳ್ಬೇಕು, ಕರ್ನಾಟಕದಲ್ಲಿ ಮಾಸ್ ಲೀಡರ್ಸ್ ಒಂದು 2-3 ಜನ ಇದ್ದಾರೆ. ಅದರಲ್ಲಿ ಸಿದ್ದರಾಮಯ್ಯ ಒಬ್ಬರು, ಯಡಿಯೂರಪ್ಪ ಇರ್ಬೋದು, ದೇವೇಗೌಡರು, ಕುಮಾರಸ್ವಾಮಿ ಇರ್ಬೋದು, ಜೊತೆಗೆ ಈ ಶಿವಕುಮಾರ್, ಖರ್ಗೆ ಇಂಥವ್ರು. ಆದರೆ ದೊಡ್ಡ ಪ್ರಮಾಣದ ಈ ನಂಬರ್ 1 ಮಾಸ್ ಲೀಡರ್ ಕರ್ನಾಟಕದಲ್ಲಿ ಯಾರು ಇದ್ದಾರೆ ಅದು ಸಿದ್ದರಾಮಯ್ಯ. ಅವ್ರನ್ನ ನೀವು ಆ ಥರ ಕಾರ್ನರ್ ಮಾಡಿ ಆ ಥರ ಅಟ್ಯಾಕ್ ಮಾಡೋಕ್ಕೆ ಶುರು ಆದಮೇಲೆ ಅದಕ್ಕೆ ಅವರು ರಿಯಾಕ್ಟ್ ಮಾಡೋಕ್ಕೆ ಶುರು ಮಾಡಿ ನನ್ನ ಅಸ್ತಿತ್ವದ ಪ್ರಶ್ನೆ ನನ್ನನ್ನು ಮುಗಿಸೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂದಾಗ ಒಂದು ತಣ್ಣಗೆ ಸದ್ದುಗದ್ದಲೆ ಇಲ್ಲದೆ ಅಲ್ಲೊಂದು ಕೂಡ ಪೋಲರೈಸೇಷನ್ ಆಗ್ತದೆ. ಅವ್ರ ಬೆಂಬಲಕ್ಕೆ ನಿಂತ ವರ್ಗ ಏನಿದೆ ಅದು ಬರೇ ಮುಸಲ್ಮಾನರು ಅದು ಇದು ಅಂತ ಹೇಳೋದಿಲ್ಲ, ಹಿಂದುಳಿದ ವರ್ಗ ಇರ್ಬೋದು, ಶೋಷಿತ ವರ್ಗ ಇರ್ಬೋದು, ಅವರ ಕಾರ್ಯಕ್ರಮ ಬೆನಿಫಿಟ್ ಆದವ್ರು ಇರ್ಬೋದು, ಸಿದ್ದರಾಮಯ್ಯನ ಉಳಿಸ್ಕೊಳ್ಬೇಕು ಅನ್ನೋದು ಕೂಡ ಒಂದು ನಡೀತದೆ. ಅದು ಹೇಗೆ ದೇವೇಗೌಡರು ಕುಮಾರಸ್ವಾಮಿನ ಉಳಿಸ್ಕೊಬೇಕು ಅಂತ ಇವ್ರು ಮಾಡ್ತಾರೋ ಅದೇ ರೀತಿ ಸಿದ್ದರಾಮಯ್ಯನ ಶಿವಕುಮಾರ್ನ ಉಳಿಸ್ಕೊಳ್ಬೇಕು ಅಂತಲೂ ಒಂದು ನಡೀತದೆ. ಅದು ಈಗಲೂ ನಡೆದಿದೆ. ಅದು ಒಂದು ವಿರಾಮ ತಗೊಂಡು ವಾಪಸ್ ಬರ್ತೀನಿ. ಒಂದು ಕಡೆಗೆ ಮಾಜಿ ಮುಖ್ಯಮಂತ್ರಿಯ ಮಗ ಈ ಕಡೆಗೆ ಸೋತ್ರೆ, ಇನ್ನೊಂದು ಕಡೆಗೂ ಕೂಡ ಮಾಜಿ ಮುಖ್ಯಮಂತ್ರಿಯ ಮಗನೇ ಸೋತಿರೋದು. ಮಗದೊಂದು ಕಡೆಗೆ ಸಂಡೂರಿನ ಕಥೆ ಏನಾಗಿದೆ, ಸಂಡೂರಿನಲ್ಲಿ ಆ ಪರಿಸ್ಥಿತಿಗೆ ಹೋರಾಟವನ್ನು ಮಾಡಿ ಬಳ್ಳಾರಿಗೆ ಹೋದಂಥ ಜನಾರ್ದನ್ ರೆಡ್ಡಿಯವರಲ್ಲಿ ನಿಂತುಕೊಂಡು, ಯಡಿಯೂರಪ್ಪನವರು ಸ್ವತಃ ಹೋಗಿ ನಿಂತುಕೊಂಡು ಸಂಡೂರನ್ನ ಭದ್ರಕೋಟೆ, ಈ ಕಡೆಗೆ JDSನ ಭದ್ರಕೋಟೆ ಮತ್ತೆ BJPಯ ಭದ್ರಕೋಟೆಯನ್ನ ಕಾಂಗ್ರೆಸ್ಸಿಗೆ ಹೊಡೆಯಕ್ಕಾಗತ್ತೆ ಅನ್ನೋದಾದ್ರೆ, ಕಾಂಗ್ರೆಸ್ನ ಭದ್ರಕೋಟೆಯನ್ನ BJPಗೆ ಹೊಡೆಯಕ್ಕೆ ಕಷ್ಟ ಸಾಧ್ಯ ಆಯ್ತಾ? ಅದ್ಯಾಕೆ ಅನ್ನೋದನ್ನ ವಾಪಸ್ ಬಂದಿರ್ತೀವಿ.